ದಸರಾ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ದಸರಾ ಉದ್ಘಾಟನೆಗಾಗಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದು ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲೂ ಬಿಜೆಪಿ ನಾಯಕರು ಬಾನು ಅವರು ದಸರಾ ಉದ್ಘಾಟನೆ ಮಾಡಲೇಬಾರದು ಅಂತ ಪಟ್ಟು ಹಿಡಿದಿದ್ದು ಹಿಂದೂ ಸಂಘಟನೆಗಳು ಕೂಡ ಈಗ ಎಂಟ್ರಿ ಕೊಟ್ಟಿವೆ. ಇದು ವಿವಾದವನ್ನ ತಾರಕಕ್ಕೇರುವಂತೆ ಮಾಡಿದೆ. ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ದಸರಾ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇವೆ. ದಸರಾ ಉದ್ಘಾಟನೆಗಾಗಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದಕ್ಕೆ ಪರ ವಿರೋಧ ಚರ್ಚೆ ಭುಗಿಲೆದ್ದಿವೆ. ಅದರಲ್ಲೂ ಬಿಜೆಪಿ ನಾಯಕರು ಬಾನು ಅವರು ದಸರಾ ಉದ್ಘಾಟನೆ ಮಾಡಲೇಬಾರದು ಅಂತ ಸಮರವನ್ನೇ ಸಾರಿದ್ದಾರೆ. ಈ ಬಾನು ಮುಷ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ, ಅವರು ನಂದಿ ಪೂಜೆನ ಹೆಂಗ್ ಮಾಡ್ತಾರೆ, ಹೇಗೆ ಸಾಧ್ಯ? ಒಂದ್ ಕಡೆ ಅದನ್ನ ಕಡಿದು ತಿನ್ನೋರು ಮತ್ತೆ ಅದನ್ನು ಪೂಜೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಇದು ಅಪಚಾರವಲ್ಲವೇ? ಇವತ್ತು ಕೆಲವು ಮುಸಲ್ಮಾನ್ ಬಾಂಧವರು ಹೇಳಿದ್ದಾರೆ, ನಾವೇನು ದಸರಾ ಉದ್ಘಾಟನೆಗೆ ಕರೀರಿ ಅಂತ ಹೇಳಲೇ ಇಲ್ಲ, ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಈ ಥರ ವಿಗ್ರಹ ಪೂಜೆ ಮಾಡೋವಂಥದ್ದು ಇವು ನಮ್ಮ ಸಂಸ್ಕೃತಿಯಲ್ಲಿಲ್ಲ, ಅನ್ನೆಸೆಸರಿಯಾಗಿ ಹಿಂದೂಗಳ ಮೇಲೆ ನಮ್ಮನ್ನು ಎತ್ಕಟ್ತಾ ಇದ್ದಾರೆ ಅಂತ ಕೆಲವು ಮುಸಲ್ಮಾನ್ ಧಾರ್ಮಿಕ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಡ ದೇವತೆ ಹಬ್ಬವನ್ನು ಓಟಿನ ಡಬ್ಬ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಪೂಜೆ ಈಗ ಇದು ಬಿಟ್ಟು ಇನ್ನೇನು ಇಲ್ಲ ಅವ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಇದು ಅಂತ. ಇನ್ನು ಬಾನು ಮುಷ್ತಾಕ್ ಆಯ್ಕೆಯನ್ನ ಆರಂಭದಿಂದಲೂ ವಿರೋಧಿಸ್ತಿರೋ ಪ್ರತಾಪ್ ಸಿಂಹ, ನಮ್ಮ ಬೆಟ್ಟಕ್ಕೆ ನೀವು ಹೇಗ್ ಬರ್ತೀರಿ? ಚಾಮುಂಡಿ ನಿಮ್ಮನ್ನ ಕರೆಸ್ಕೊಳ್ತಾಳ? ಹಾಗಿದ್ರೆ ಕುಂಕುಮ ಇಟ್ಟು ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಏನು ಬಾನು ಮುಷ್ತಾಕ್ ಅವರೇ ಈಗ ಬಂದು ಹೇಳ್ತೀರಿ ತಾಯಿ ಚಾಮುಂಡಿನೇ ನನ್ನ ಕರೆಸ್ಕೊಳ್ತಾ ಇದಾರೆ ಅಂತ? ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾಹು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ. ಇನ್ನು ನಮ್ಮ ಅರಿಶಿನ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ತಾಳ? ಏನ್ ಮೇಡಮ್, ಹೇಳೋದಕ್ಕೆ ಒಂದು ಅರ್ಥ ಬೇಕು. ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಎಂದು ಗೊತ್ತಾಗ್ತಾ ಇಲ್ಲ. ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ನಾನು ಸುನ್ನತ ಮಾಡಿಸ್ಕೊಳ್ಳದಲೆ, ನಾನು ಕನ್ವರ್ಟ್ ಮಾಡದಲೆ ಪ್ರವಾಸಿಗನಾಗಿ ನಿಮ್ಮ ಮೆಕ್ಕಾಕೋ ಮದಿನಾಕೋ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀರಾ ಮೇಡಮ್? ಹಾಗಿದ್ಮೇಲೆ ನಮ್ದ್ರ ಮೇಲೆ ನಂಬಿಕೆ ಇಲ್ದಲೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ಇಷ್ಟು ಮಾತ್ರವಲ್ಲ, ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸೋದು ಮುಸ್ಲಿಂ ಧಾರ್ಮಿಕ ಭಾವನೆಗೆ ವಿರೋಧ ಅನ್ನೋದು ಬಿಜೆಪಿಯ ಪ್ರಬಲವಾದ. ಆದರೆ ಈ ಬಗ್ಗೆ TV9 ಜೊತೆಗೆ ಮಾತನಾಡಿದ ಧರ್ಮಗುರು ಮಕ್ಸೂದ್ ಇಮ್ರಾನ್, ದಸರಾ ಉದ್ಘಾಟಿಸೋದು ಅವರ ವೈಯಕ್ತಿಕ ನಿರ್ಧಾರ ಅಂದಿದ್ದಾರೆ. ನೋಡಿ, ಇಲ್ಲಿ ಉದ್ಘಾಟನೆಯಲ್ಲಿ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಮಸೀದು ಉದ್ಘಾಟನೆಯಲ್ಲಿ ನಮ್ಮ ಹಿಂದೂಸ್ ಬಂದರೆ ಅದನ್ನು ಪ್ರಾಬ್ಲಮ್ ಇಲ್ಲ. ಆ ಥರ ಅಷ್ಟು ಅವರು ಹೋಗಿದ್ರು, ಅವರು ವ್ಯಕ್ತಿಗತ ಡಿಸಿಷನ್. ಹೋಗೋದಕ್ಕೆ ಅವ್ರದ್ದು, ಹೋಗ್ಲಿಲ್ಲ ಅಂದರೆ ಅವರು ಏನು ಡಿಸಿಷನ್ ಐತೆ ಅವರು ಸೆಲ್ಫ್ ಡಿಸಿಷನ್ ತಗೊಳ್ಳಿ. ಆ ಅಂಬಾರಿಯನ್ನು ಕಟ್ಟುವವನು ಒಬ್ಬ ಮುಸಲ್ಮಾನ. ಆ ಆನೆಯ ಬೆನ್ನಿನ ಮೇಲೆ ನೀವು ಯಾವ ಬಟ್ಟೆನ ಹಾಕ್ತಿರಲ್ಲ, ರೇಷ್ಮೆ ಬಟ್ಟೆ, ಅದರ ಮೇಲೆ ಜರಿ ಕೆಲಸ ಮಾಡುವವನೊಬ್ಬ ಮುಸಲ್ಮಾನ. ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ ಜೈನರ ಉದ್ಯಾನ ಅಂತ ಬಿಟ್ಟಿದೆ. ಅದೇನೇ ಇರಲಿ, ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ದಿನೇ ದಿನೇ ಪರ ವಿರೋಧ ತೀವ್ರಗೊಳ್ತಿದೆ. ಅಂತಿಮವಾಗಿ ಇದು ಯಾವ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಮತ್ತು ಕಿರಣ್ ಹನಿಯಡ್ಕ, TV9 ಬೆಂಗಳೂರು.